ಸ್ಯಾಂಡಲ್ವುಡ್ನ ಹಿರಿಯ ನಟ ಅನಂತ್ ನಾಗ್ ಅವರು ಪದ್ಮಭೂಷಣ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಸಾಕಷ್ಟು ಖುಷಿಯನ್ನು ಕೂಡ ವ್ಯಕ್ತಪಡಿಸಿದ್ರು. ಅವರು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ರು. ಅನಂತ್ ನಾಗ್ ಅವರನ್ನ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ಮಾತನಾಡಿಸಿದ್ದಾರೆ. ಈ ವೇಳೆ ಅವರು ಏನು ಹೇಳಿದ್ರು ಬನ್ನಿ ನೋಡೋಣ. ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ 1973ರಿಂದ ಇಲ್ಲಿಯವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಕೊಡುಗೆಗಳನ್ನು ಕೊಡ್ಕೊಂಡು ಬಂದವರು ನಮ್ಮ ಅನಂತ್ ನಾಗ್ ಸರ್ ಅವರು. ಸೊ ಅವರ ಅಭಿನಯ ಅಬ್ಬಬ್ಬ ಅನ್ನೋ ಥರ ಅವ್ರ ಸಿನಿಮಾಗಳನ್ನು ನೋಡಿದ್ರೆ ಒಂದು ಸಂದೇಶ ಖಂಡಿತವಾಗಿರುತ್ತೆ. ನಮ್ಮನ್ನು ಅಳಿಸ್ತಾರೆ, ನಗಿಸ್ತಾರೆ. ಒಂದು ಆ ಪಾತ್ರ, ಯಾವುದೇ ಪಾತ್ರ ಕೊಟ್ಟರು ಆ ಪಾತ್ರಕ್ಕೆ ಜೀವ ತುಂಬಿಸಿ ನಟಿಸಿದಂತಹ ಅದ್ಭುತ ನಟ. ನಮಗೊಂಥರ ಹೆಮ್ಮೆ. ಅವ್ರ ಪಕ್ಕ ಕೂತ್ಕೊಳ್ಳೋದೇ ನಮಗೊಂಥರ ಸಿಕ್ಕ ಭಾಗ್ಯ ಅಂತ ಹೇಳ್ಬೋದು. ನಿಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಪ್ರತಿಷ್ಠಿತ ಗೌರವ ಅವ್ರಿಗೆ ಸಿಕ್ಕಿರುವಂಥದ್ದು ಪದ್ಮಭೂಷಣ ಪ್ರಶಸ್ತಿ ಘೋಷಣೆ ಆಗಿದೆ. ಆ ಖುಷಿಯಲ್ಲಿ ಕರ್ನಾಟಕದ ಜನತೆ ಕೂಡ ಇದ್ದಾರೆ. ಸೊ ಆ ವಿಚಾರವನ್ನು ಅವ್ರ ಜೊತೆ ಮಾತಾಡಬೇಕು ಅಂಥೇಳಿ ನಾನು ಕೂಡ ಅವ್ರ ಮನೆಗೆ ಬಂದಿದ್ದೀನಿ. ನನ್ನ ಜೊತೆ ಅನಂತ್ ನಾಗ್ ಸರ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಮ್ಗೊಂಥರ ಅದೃಷ್ಟ, ನಿಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳೋದು, ನಿಮ್ಮನ್ನ ಟಚ್ ಮಾಡೋದೇ ಒಂದು ಅದೃಷ್ಟ. ಸೊ ಅದು ನಮ್ಗೆ ಒಂಥರ ಭಾಗ್ಯ ಅಂತಲೇ ಹೇಳ್ಬೋದು. ಕನ್ನಡಿಗರ ಆಸೆ ಇತ್ತು ನಿಮ್ಗೆ ಆ ಗೌರವ ಸಲ್ಲಬೇಕು ಅಂತ. ಫೈನಲಿ ಸಂದಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅದರ ಮೊದಲಲ್ಲೇ ನಾನು ಹೇಳಲು ಇಚ್ಛಿಸೋದು ಏನಂದರೆ, ಇದೊಂದು ರೀತಿ ಕನ್ನಡಿಗರೇ ನನಗೆ ಕೊಡಿಸಿದಂಥ ಒಂದು ಪ್ರಶಸ್ತಿ ಅಂತ ನಾನಂತೂ ಭಾವಿಸಿದ್ದೀನಿ. ಅದಕ್ಕೆ ಈ ಪ್ರಶಸ್ತಿಯನ್ನು, ಈ ಪದ್ಮಭೂಷಣ ಏನು ನನಗೆ ಕೇಂದ್ರ ಸರ್ಕಾರ ಕೊಟ್ಟಿದೆ, ಅದನ್ನು ನಾನು ನಮ್ಮ ಸಮಸ್ತ ಕನ್ನಡಿಗರಿಗೆ, ಆಮೇಲೆ ನಮ್ಮ ಕರ್ನಾಟಕಕ್ಕೆ ಮತ್ತು ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ನನ್ನ ಜೊತೆ ಕೆಲಸ ಮಾಡಿದವರಿಗೆ, ಕನ್ನಡ ಚಿತ್ರರಂಗದಲ್ಲಿ ಇದ್ದವರಿಗೆ, ಹಿಂದೆ ಯಾರು ಇದ್ದರೋ ನನ್ನ ಜೊತೆ ಎಲ್ಲೋ ಇದ್ದರೋ ಅವರನ್ನು ಸ್ಮರಿಸಿ, ಇವತ್ತು ಯಾರು ಇಲ್ಲವೋ ಅವರನ್ನು ಸ್ಮರಿಸಿ, ಚಿತ್ರರಂಗದವರು ಎಲ್ರಿಗೂ ನಾನು ಅಂಥ ಪಾತ್ರ ಬಂದರೆ ಮಾತ್ರ, ಇಲ್ಲಾಂದರೆ ಮತ್ತೆ ಹಾಡಿದ್ದೆ ಹಾಡು ಕಿಸ್ಬಾಯಿ ಬಾಯ್ ಏನು ಅದೇ ಜನ ಅವರಿಗೂ ಅನ್ನಿಸ್ತದೆ. ಇದನ್ನು ಆ ಚಿತ್ರದಲ್ಲಿ ಇದಕ್ಕಿಂತ ಚೆನ್ನಾಗಿ ಮಾಡಿದರು. ಈಗ ಪಾಪ ವಯಸ್ಸಾಗಿದೆ, ಈಗ ಅದನ್ನು ಮಾಡಿದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೆ ವಯಸ್ಸಿಗೆ ತಕ್ಕಂತೆ, ಅದು ಪಾತ್ರಕ್ಕೆ ತಕ್ಕಂತೆ, ಅದಕ್ಕೆ ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಪಾತ್ರಗಳು ಬಂದರೆ ನಾನು ತಯಾರು. ಸರ್, ನಮಗೆ ಟೈಮ್ ಕೊಟ್ರಿ, ಅರ್ಧ ಗಂಟೆ ಹತ್ತತ್ರ ನಮ್ಮ ಜೊತೆ ಕೂತ್ಕೊಂಡು ತುಂಬ ವಿಚಾರಗಳನ್ನ ಶೇರ್ ಮಾಡಿದ್ರಿ. ಈ ಒಂದು ಪ್ರಶಸ್ತಿ ಸಿಕ್ಕಿದೆ, ಕನ್ನಡಿಗರೆಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ, ಎಲ್ರಿಗೂ ಕೂಡ ಖುಷಿ ತಂದಂಥ ವಿಚಾರ. ಫೈನಲಿ ನಿಮ್ಮನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳು ಕೋಟ್ಯಾಂತರ ಜನ ನಮ್ಮ ಕರ್ನಾಟಕದಲ್ಲಿದ್ದಾರೆ, ಹೊರಗೂ ಕೂಡ ಇದ್ದಾರೆ. ನಿಮ್ಮ ಕಡೆಯಿಂದ ನಿಮ್ಮ ಪ್ರೀತಿ ಅಭಿಮಾನಿಗಳಿಗೆ ಏನಾದರೂ ಹೇಳೋದಿದ್ರೆ ಕೊನೆಯದಾಗಿ. ನಾನು ಇಷ್ಟು ವರ್ಷ ಅದೇ ಒಂದು ಚಿತ್ರದಲ್ಲಿ ಒಳ್ಳೆ ನಟನೆ ಮಾಡಿ ಆ ಚಿತ್ರ ಕಾಂಪಿಟೀಷನ್ನಿಗೆ ಅಂತಲ್ಲ ಅವರು ನಿರ್ಮಾಪಕರು ಕಳಿಸಿದರೆ ಒಂದು ಮುಖ್ಯ ಪಾತ್ರಕ್ಕೆ ಅಥವಾ ಬೆಸ್ಟ್ ಆ್ಯಕ್ಟರ್ ಅನ್ನೋ ರೀತಿ ಆ ಥರದ ಪದಕಗಳು, ಪ್ರಶಸ್ತಿಗಳು ಸಿಗ್ತವೆ. ಆದರೆ ಇದಕ್ಕೆ ಅದು ಸಂಬಂಧಪಟ್ಟದಲ್ವ, ಒಂದು ಇಡೀ ಜೀವಮಾನದಲ್ಲಿ ಏನು ಮಾಡಿರ್ತಾರೆ ಅಥವಾ ಮಾಡ್ತಾರೆ ಅದರ ಮೇಲೆ ಅವಲಂಬಿಸಿರೋದು. ಅಂಥ ಹಿನ್ನೆಲೆಯಲ್ಲಿ ಇದು ನಾನು ಏನೂ ಮಾಡಿದೆ ಅಂದರೆ ಚಿತ್ರ ಮಾಡೋದಿಲ್ಲ. ಆದರೆ ಈ ಕನ್ನಡಿಗರ ಒತ್ತಾಯದ ಮೇರೆಗೆ ಇದು ನನಗೆ ದಕ್ಕಿದಾಗ, ಇದು ಸಿಕ್ಕಿದ್ದೇ ಕನ್ನಡಿಗರ ಒತ್ತಾಯದ ಮೇರೆಗೆ. ಆಮೇಲೆ ಮೋದಿಯವರು ಆ ರೀತಿ ಒಂದು ಹೊಸ ಪ್ರಥೆ ಶುರು ಮಾಡಿದ್ದು, ಅದು ಅವರ ಔದಾರ್ಯ. ಇನ್ನು ಅವರಿಗೂ ಅವರು ಬೇರೆ ಬೇರೆ ಹೆಸರುಗಳನ್ನು ಸೂಚಿಸ್ಬೋದಿತ್ತು, ಆದರೆ ನನ್ನ ಹೆಸರೇ ಹೆಚ್ಚು ಸೂಚಿಸಿದ್ದಾರೆ. ಆದ್ದರಿಂದಲೇ ಇದು ಬಂದಿದೆ. ಅದಕ್ಕೆ ಇದನ್ನು ಅವರಿಗೆ ನಾನು ಸಮರ್ಪಣೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ, ನಿಮ್ಮ ಜೊತೆ ಒಂದಷ್ಟು ಹೊತ್ತುಗಳ ಕಾಲ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ಎಸ್ ವೀಕ್ಷಕರೇ, ಇದು ಅನಂತ್ ನಾಗ್ ಸರ್ ಅವರ ಮಾತುಗಳು. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.